ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1074ನೆಯ ಅನುಶಾಸನ ಪರ್ವದ 7ನೇ ಭಾಗವನ್ನು ಇವತ್ತು ನಾವು ಶ್ರವಣಕ್ಕೆ ತಂದುಕೊಳ್ಳೋಣ. ದಯಾಳುವಾದ ಸ್ವಭಾವ, ದಯಾಳು ಕಾರುಣ್ಯ ಸ್ವಭಾವ, ಅದರ ಬಗ್ಗೆ ಇಂದ್ರ ಮತ್ತು ಒಂದು ಗಿಣಿಯ ನಡುವೆ ನಡೆದಂತಹ ಒಂದು ಸಂವಾದ. ಅದು ಈ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 8ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 11, ವೈಷ್ಣವ ಪಾಠದಲ್ಲಿ 7ನೇ ಅಧ್ಯಾಯ, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 5ನೇ ಅಧ್ಯಾಯ. ಈ ಅಧ್ಯಾಯವನ್ನು ಪ್ರಾರಂಭಿಸುವುದಕ್ಕಿಂತ ಪೂರ್ವಭಾವಿಯಾಗಿ ಹಿಂದೆ ನಡೆದಂತಹ ಒಂದು ಕಥಾ, ಅದರ ಬಗ್ಗೆ ಒಂದು ಸಣ್ಣ ಸ್ಪಷ್ಟೀಕರಣವನ್ನು ನಾವು ಪಡೆದುಕೊಂಡು ಮುಂದೆ ಇವತ್ತಿನ ಅಧ್ಯಾಯದ ಶ್ರವಣಕ್ಕೆ ತೊಡಗೋಣ. ಮತಂಗ ಅನ್ನುವವನ ಬಗ್ಗೆ ಕಥೆಯನ್ನು ಈ ಹಿಂದೆ ನೋಡಿದ್ದೇವೆ. ಮತಂಗ ಬ್ರಾಹ್ಮಣ ಸ್ತ್ರೀಯೊಬ್ಬಳಲ್ಲಿ ಒಬ್ಬ ನಾಪಿತನಿಂದ, ಕ್ಷೌರಿಕನಿಂದ ಜನಿಸಿದವನಾಗಿದ್ದ. ಅವನು ಬ್ರಾಹ್ಮಣತ್ವವನ್ನು ಪಡ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯ ಆಗಲಿಲ್ಲ. ಇಂದ್ರ ಬೇರೆ ಏನಾದರೂ ಒಂದು ವರವನ್ನು ಕೊಡು ಅಂತ ಕೇಳಿದಾಗ ಉತ್ತಮವಾದ ಸ್ಥಾನ ಮಾತ್ರ ಅವನಿಗೆ ಸಿಕ್ಕಿತು ಅನ್ನೋದನ್ನೆಲ್ಲ ಈ ಹಿಂದೆ ನೋಡಿದ್ದೇವೆ. ಈ ಅಧ್ಯಾಯ ಕೆಲವು ಕಡೆ ಕಾಣಿಸ್ತದೆ, ಕೆಲವು ಕಡೆ ಕಾಣಿಸುವುದಿಲ್ಲ ಅಂತ ಅನ್ನೋದನ್ನು ಕೂಡ ನಾನು ಹೇಳಿದ್ದೆ. ವೈಷ್ಣವ ಪಾಠದಲ್ಲಿ ಈ ಅಧ್ಯಾಯ, ಮತಂಗನ ಬಗ್ಗೆ ಇರುವಂತಹ ಅಧ್ಯಾಯ ಕಾಣಿಸುವುದಿಲ್ಲ, ಆತನ ಕಥೆಯಲ್ಲಿ ಕಾಣಿಸೋದಿಲ್ಲ. ಆದರೆ ಆ ಅಧ್ಯಾಯ ಅಲ್ಲಿ ಬಿಟ್ಟು ಹೋಗಿದೆ ಅಷ್ಟೇ. ವೈಷ್ಣವ ಪಾಠದಲ್ಲಿ 3ನೇ ಅಧ್ಯಾಯದಲ್ಲಿ ಸ್ಥಾನೇ ಮತಂಗೋ ಬ್ರಾಹ್ಮಣ್ಯಂ ನಾಲಭದ್ ಭರತರ್ಷಭ ಅಂತ ಆ ಮತಂಗ ಅನ್ನುವ ವ್ಯಕ್ತಿಯ ಬಗ್ಗೆ ಆ ಕಥೆಯನ್ನ ನಾನು ಕೇಳಿದ್ದೀನಿ ಅಂತ ಯುಧಿಷ್ಠಿರ ಭೀಷ್ಮನಿಗೆ ತಿಳಿಸ್ತಾನೆ. ಅಷ್ಟು ಮಾತ್ರ ಅಲ್ಲಿದೆ. ಈ 3ನೇ ಅಧ್ಯಾಯ ವೈಷ್ಣವ ಪಾಠದ್ದು. ಅದಕ್ಕಿಂತ ಮುಂಚೆ, ಆ ಅಧ್ಯಾಯಕ್ಕಿಂತ ಮುಂಚೆ ಆ ಮತಂಗನ ವಿವರವಾದಂತಹ ಕಥೆ ಬರಬೇಕಿತ್ತು. ಯಾಕೆಂದ್ರೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 5ನೇ ಅಧ್ಯಾಯದಲ್ಲಿ ಪೂರ್ಣವಾದಂತಹ ಕಥಾ ಇದೆ. ಮತಂಗನ ಬಗ್ಗೆ ಪೂರ್ಣವಾದಂತಹ ಕಥಾ ಅಲ್ಲಿ ಕಾಣಿಸ್ತದೆ. ಮುಂದೆ ಅದಾದ ಬಳಿಕ 6ನೇ ಅಧ್ಯಾಯದಲ್ಲಿ ಈ ಯುಧಿಷ್ಠಿರ ತಾನು ಆ ಮತಂಗನ ಕಥೆಯನ್ನ ಕೇಳಿದ್ದನ್ನ ನೆನಪು ಮಾಡ್ಕೊಳ್ತಾನೆ. ಮತಂಗಸ್ಯ ಯಥಾತತ್ವಂ ತಥೈವ ಏತದ್ವದಸ್ವಮೇ. ಹೇಗೆ ಮತಂಗನ ಕಥೆಯನ್ನು ಹೇಳಿದೆಯೋ ಹಾಗೆ ನನಗೆ ಈ ಮುಂದಿನ ವಿಶ್ವಾಮಿತ್ರನ ಕಥೆಯನ್ನು ಕೂಡ ಹೇಳುವಂತ ಭೀಷ್ಮರಿಗೆ ಯುಧಿಷ್ಠಿರ ವಿಜ್ಞಾಪನೆ ಮಾಡಿಕೊಂಡಂತ ಒಂದು ಮಾತು ಅಲ್ಲಿ ಕೇಳಿ ಬರ್ತದೆ. ಇದರ ಅಭಿಪ್ರಾಯ ಏನು ಅಂದ್ರೆ, ಈ ಮತಂಗನ ಕಥೆ ವೈಷ್ಣವ ಪಾಠದಲ್ಲಿಯೂ ಕೂಡ ಇತ್ತು. ಆದರೆ ಈಗ ಯಾವುದೋ ಒಂದು ಹಸ್ತಪ್ರತಿಯಲ್ಲಿ ಅದು ಕಾಣದಂತಾಯ್ತಷ್ಟೇ. ಯಾರದೋ ಲಿಪಿಕಾರರ ಪ್ರಮಾದದಿಂದ, ಮತ್ತೊಂದೇನೋ ಸಮಸ್ಯೆಯಿಂದ ಆ ಪಾಠ ಕಾಣದಂತೆ ಆಗಿದೆ ಅಷ್ಟೇ. ಮತಂಗನ ಕಥೆಯನ್ನು ನನಗೆ ಹೇಗೆ ಹೇಳಿದೆಯೋ ಹಾಗೆ ವಿಶ್ವಾಮಿತ್ರನ ಕಥೆಯನ್ನು ಹೇಳು ಅಂತ ಯುಧಿಷ್ಠಿರ ಭೀಷ್ಮರನ್ನು ಕೇಳ್ತಾನೆ ಅಂತಾದರೆ, ಹಾಗಾದ್ರೆ ಯುಧಿಷ್ಠಿರನಿಗೆ ಆ ಕಥೆಯನ್ನು ಭೀಷ್ಮರು ಈ ಹಿಂದೆ ಹೇಳಿದ್ದಾರೆ ಅಂತ ಆಯ್ತಲ್ಲ. ಆ ಹೇಳಿರುವ ಅಧ್ಯಾಯ ಬಿಟ್ಟು ಹೋಗಿರ್ಬೇಕಷ್ಟೇ. ಅನೇಕ ಜನ ನಿಮ್ಮಲ್ಲಿ ಈ ಪುಸ್ತಕಗಳನ್ನ ಮುಂದೆ ಇಟ್ಕೊಂಡು ಮಹಾಭಾರತಗಳನ್ನು ಓದ್ತೀರಿ, ಅದರ ಪ್ರವಚನಗಳನ್ನು ಕೂಡ ಕೇಳ್ತೀರಿ. ಅಂಥವರು ಇಂಥ ಪ್ರಸಂಗಗಳಲ್ಲಿ ನೀವು ನೋಡುವ ಪುಸ್ತಕಗಳಲ್ಲಿ ಯಾವುದಾದ್ರೂ ಅಧ್ಯಾಯ ಇಲ್ಲದೆ ಹೋದರೆ ಆಗ
ಯಾವ ಅಧ್ಯಾಯದಲ್ಲಿ, ಯಾವ ಪ್ರತಿಯಲ್ಲಿ, ಯಾವ ಪಾಠದಲ್ಲಿ ಈ ಅಧ್ಯಾಯ ಇದೆ, ಯಾವುದರಲ್ಲಿ ಇಲ್ಲ ಅನ್ನೋದನ್ನ ಅಧ್ಯಾಯ ಸಂಖ್ಯೆ ಸಮೇತವಾಗಿ ಗುರುತು ಮಾಡಿಕೊಂಡ್ರೆ ಓದೋರಿಗೆ ನಿಮಗೂ ಅನುಕೂಲ, ಮುಂದೆ ಅದನ್ನು ನೋಡೋರಿಗೆ ಮತ್ತಾರಾದರೂ ಸಂಶೋಧಕರು ಇಂಥವರೆಲ್ಲರಿಗೂ ಕೂಡ ಅದೊಂದು ಅನುಕೂಲಕರವಾದಂಥ ಸಂಗತಿ ಆಗ್ತದೆ. ಯಾವುದೇ ಒಂದು ಹಸ್ತಪ್ರತಿಯಿಂದ ಅದು ಎಷ್ಟೇ ದೊಡ್ಡದಾಗಿರಲಿ, ಕೇವಲ ಮುದ್ರಿತ ಪಾಠ ಮಾತ್ರ ಅಲ್ಲ, ಮುದ್ರಣ ಕಾಲಕ್ಕಿಂತ ಬಹಳ ಪ್ರಾಚೀನ ಕಾಲದಲ್ಲೇ ಕೇವಲ ಹಸ್ತಪ್ರತಿಗಳಿಂದಲೂ ಕೂಡ ಅದೆಷ್ಟೇ ದೊಡ್ಡದಾಗಿರಲಿ, ಎಷ್ಟೇ ಶ್ರೇಷ್ಠವಾದಂಥ ಸ್ಥಾನದಲ್ಲಿ ಅದು ಸಿಕ್ಕಿರಲಿ, ಅಂತ ಒಂದು ಹಸ್ತಪ್ರತಿಯಿಂದ ಶುದ್ಧವಾದ ಪಾಠ ಯಾವತ್ತೂ ಸಿದ್ಧ ಆಗೋದಿಲ್ಲ. ಅದರಿಂದಲೇ ವಿದ್ವಾಂಸಕರಾದವರು, ಸಂಶೋಧಕರಾದವರು, ವಿಮರ್ಶಕರಾದವರು ಅನೇಕ ಪಾಠಗಳನ್ನು ನೋಡಲೇಬೇಕಾಗ್ತದೆ. ನೋಡಿ ಅಡಿಟಿಪ್ಪಣಿಗಳನ್ನು ಮಾಡಿಡಬೇಕಾಗ್ತದೆ. ತಾವು ಯಾವ ಪಾಠವನ್ನು ಅನುಸರಿಸಿದ್ದೀವಿ, ತಮಗೆ ಯಾವುದು ಸಿಕ್ಕಿಲ್ಲ, ತಮಗೆ ಸಿಗದೆ ಹೋದ್ರೂ ಕೂಡ ಬೇರೆ ಕಡೆ ಯಾವುದಿದೆ, ಆ ಬೇರೆ ಕಡೆ ಇದ್ದದ್ದಕ್ಕೆ ತಾವು ನೋಡಿರುವ ಪಾಠಗಳಲ್ಲಿ ಏನು ಸೂಚಕ ಇದೆ ಅಂತನ್ನೋದನ್ನೆಲ್ಲ ಗಮನಿಸಬೇಕಾಗ್ತದೆ. ಹಾಗಿಲ್ಲದೆ ಹೋದ್ರೆ ಯಾವ ಶ್ರವಣ, ಯಾವ ಅಧ್ಯಯನ, ಇದು ಯಾವುದು ಕೂಡ ಪರಿಪೂರ್ಣ ಆಗೋದಿಲ್ಲ. ಅಂಥ ಒಂದು ಪ್ರಯತ್ನವನ್ನ ನಾವೆಲ್ಲ ಮಾಡೋಣ ಅಂತ ನಮ್ದೊಂದು ವಿನಂತಿ ಮಾತ್ರ. ಉತ್ತರ ಭಾರತದ ಪಾಠದಲ್ಲಂತೂ ಆ ಕಥೆನೇ ಕೇಳಿ ಬರೋದಿಲ್ಲ ಅಂತಲೂ ನಾನು ಈ ಹಿಂದೆನೆ ಹೇಳಿದ್ದೇನೆ. ಈ ಮತಂಗನ ಬಗ್ಗೆ ಪುರಾಣ ನಾಮ ಚೂಡಾಮಣಿಯಲ್ಲಿ ಮೂಲತಃ ಬ್ರಾಹ್ಮಣ ಸ್ತ್ರೀಯೊಬ್ಬಳಲ್ಲಿ ಕ್ಷೌರಿಕನಿಂದ ಈತ ಹುಟ್ಟಿದವನು, ಬ್ರಾಹ್ಮಣತ್ವ ಪಡ್ಕೊಳ್ಳೋದು ಬಹಳ ಕಷ್ಟ ಅಂತ ಇಂದ್ರ ಹೇಳಿದ ಮೇಲೂ ದೀರ್ಘವಾದ ಪ್ರಯತ್ನದಿಂದ ಬ್ರಹ್ಮರ್ಷಿತ್ವವನ್ನು ಆತ ಪಡ್ಕೊಂಡ ಅಂತ ಪುರಾಣ ನಾಮ ಚೂಡಾಮಣಿಯಲ್ಲಿ ಒಂದು ಉಲ್ಲೇಖ ಕಾಣ್ತದೆ. ಆದ್ರೆ ಆತ ಬ್ರಹ್ಮರ್ಷಿತ್ವವನ್ನು ಪಡ್ಕೊಂಡದ್ದು ಈ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಾಗಲಿ, ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಾಗಲಿ ಕಾಣಿಸೋದಿಲ್ಲ. ನಾನು ಹಿಂದೆನೇ ಹೇಳಿದ್ದೆ, ಸ್ತ್ರೀಯರ ಮಧ್ಯದಲ್ಲಿ ಒಂದು ವಿಶಿಷ್ಟವಾದ ಸ್ಥಾನವನ್ನು ಗಳಿಸ್ತಿ ಅಂತ ಹೇಳಿದ. ಅದು ಸ್ತ್ರೀಯರ ಮಧ್ಯದಲ್ಲಿ ಆತನಿಗೆ ವಿಶಿಷ್ಟವಾದ ಸ್ಥಾನ ಗಳಿಸುವುದು ಅಂದ್ರೆ ಏನು, ಅದರ ತಾತ್ಪರ್ಯ ಏನು, ಇದು ನಮ್ಗೆ ಯಾವುದೂ ಅರ್ಥ ಆಗದೆ ಇರುವಂತ ಸಂಗತಿ. ಅಷ್ಟು ದೊಡ್ಡ ತಪಸ್ಸು ಮಾಡಿ ಸ್ತ್ರೀಯರ ಮಧ್ಯೆ ಸ್ಥಾನ ಗಳಿಸುವುದು ಅಂದ್ರೆ ಏನು, ಅದೊಂದು ದೊಡ್ಡ ಸಾಧನೆಯ? ಇವೆಲ್ಲ ಪ್ರಶ್ನೆಗಳು ನಮಗೆ ಹಾಗೆ ಉಳಿದು ಬಿಡ್ತವೆ. ಸ್ತ್ರೀಯ ಸರ್ವಾಸ್ತಯಾಲೋಕೆ ಯಕ್ಷಂತೆ ಭೂತಿ ಕರ್ಮಣಿ ಸ್ತ್ರೀಣಾಂ ಪೂಜ್ಯೋ ಭವಿಷ್ಯಸಿ ಅಂತ ಹೀಗೆಲ್ಲ ಮಾತುಗಳಿವೆ. ಅವೆಲ್ಲ ಗೊಂದಲವನ್ನು ಪರಿಹಾರ ಮಾಡಲಿಕ್ಕೆ ಸಮರ್ಥ ಆಗೋದಿಲ್ಲ. ಅಂತೂ ಬ್ರಹ್ಮರ್ಷಿತ್ವ ಸಿಗದೆ ಹೋದರೂ ಕೂಡ ಈ ಮತಂಗನಿಗೆ ಉತ್ತಮವಾದ ಸ್ಥಾನವೇನೋ ಸಿಕ್ಕಿತು ಅಂತ ನಮ್ಗೆ ಅದರಿಂದ ಗೊತ್ತಾಗ್ತದೆ. ಇವನ್ನೆಲ್ಲ ಸಂಶೋಧಕರಾದವರು ಗಮನಿಸಬೇಕು. ಮತ್ತು ಬೇರೆ ಬೇರೆ ಪಾಠಗಳಲ್ಲಿ ನಾವೀಗ ನೋಡ್ತಾ ಇರುವುದು ನಮ್ಮ ಶ್ರವಣದಲ್ಲಿ ಒಂದು 4-5 ಪಾಠಗಳು ಮಾತ್ರ. ಬೇರೆ ಕಡೆ ಮತ್ತು ಉತ್ತಮವಾದಂತಹ ಶುದ್ಧವಾದಂತಹ ಹಸ್ತಪ್ರತಿಗಳೇನಾದರೂ ಇದೆಯಾ, ಆ ಮೂಲಕ ನಮ್ಮ ಅನುಮಾನಗಳಿಗೇನಾದರೂ ತೆರೆ ಬೀಳುವುದು ಸಾಧ್ಯ ಇದೆಯಾ ಅಂತನ್ನೋದನ್ನು ಕೂಡ ನಾವು ಗಮನಿಸಬೇಕು. ಇಲ್ಲಿ ಜಿಜ್ಞಾಸುಗಳು ಒಬ್ಬರು ಒಂದು ಪ್ರಶ್ನೆ ಕೂಡ ಕೇಳಿದ್ರು. ಈ ಮತಂಗ ಅಂತ ಏನಿದ್ನಲ್ಲ, ಬ್ರಾಹ್ಮಣ ಸ್ತ್ರೀಯಲ್ಲಿ ನಾಪಿತನಿಂದ ಜನಿಸಿದವನು. ಅವನ ತಂದೆ ಅವನನ್ನ ಯಜ್ಞದ ಸಾಮಗ್ರಿಗಳನ್ನು ತಗೊಂಡು ಬರ್ಲಿಕ್ಕೆ ಕಳಿಸಿದ. ಇವನು ಯಜ್ಞದ ಸಾಮಗ್ರಿ ತರ್ಲಿಕ್ಕೆ ಹೋದಾಗ ರಥವನ್ನ ಏರಿ ಹೊರಟಿದ್ದಾಗ ಮುಂದೆ ಏನ್ ಕಥಾ ನಡೀತು, ಒಂದು ಹೆಣ್ಣು ಕತ್ತೆ ಇವನನ್ನು ಏನಂತ ನಿಂದಿಸಿತು ಅಂತ ಅನ್ನೋದನ್ನ ನಾವು ಕೇಳಿದ್ವಿ. ಇವನ ತಂದೆ ಆ ನಾಪಿತ ಅಕ್ಷೌರಿಕ ಅಂತ ಆದ್ಮೇಲೆ ಅವನು ಯಜ್ಞ ಮಾಡ್ತಿದ್ದ. ಆ ಕ್ಷೌರಿಕ ಇದು ಹೇಗೆ ಅಂತೆಲ್ಲ ಒಂದು ನಮಗೆ ಜಿಜ್ಞಾಸೆ ಬರೋದು ಸಹಜ. ಆವಾಗ ನಾನು ಹಿಂದೆ ಅವನ ಕಥಾ ಹೇಳುವಾಗ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಮರ್ತು ಹೋಗಿದ್ದೆ. ಪ್ರಮಾದದಿಂದ ಅದು ಆಗಿದ್ದಿಲ್ಲ. ಅದು ವಿಷಯ ಹೀಗೆ, ಈ ಮತಂಗನಿಗೆ ತಾಯಿ ಮತ್ತು ತಂದೆ ಅಧಿಕೃತವಾಗಿ ಬ್ರಾಹ್ಮಣರೇ ಆಗಿದ್ರು. ಬ್ರಾಹ್ಮಣ ತಾಯಿಯಲ್ಲೇ ಹುಟ್ಟಿದ್ದ, ತಂದೆಯೂ ಕೂಡ ಒಬ್ಬ ಬ್ರಾಹ್ಮಣನೇ ಆಗಿದ್ದ. ಆದ್ರೆ ಅವನು ಹೆತ್ತ ತಂದೆ ಆಗಿರ್ಲಿಲ್ಲ. ಬ್ರಾಹ್ಮಣ ಸ್ತ್ರೀಯಲ್ಲಿ ಬೇರೊಬ್ಬ ನಾಪಿತನಿಂದ ಈತ ಜನಿಸಿದ್ದ ಅಷ್ಟೆ. ಹಾಗಾಗಿ ನಾಪಿತನಿಗೆ ಈತ ಔರಸ ಪುತ್ರ.
ಈ ಮತಂಗ. ಬ್ರಾಹ್ಮಣ ವ್ಯಕ್ತಿಯೊಬ್ಬ ಈತನಿಗೆ ತಂದೆ ಆಗಿದ್ದ. ಈತನ ಈ ಮತಂಗನ ತಾಯಿ ಬ್ರಾಹ್ಮಣ ಸ್ತ್ರೀ ಏನಿದ್ದಾಳೆ, ಅವಳ ಗಂಡ ಒಬ್ಬ ಬ್ರಾಹ್ಮಣ ಪುರುಷ. ಆದರೆ ಮತಂಗನನ್ನು ಹುಟ್ಟಿಸಿದವನು ಒಬ್ಬ ಕ್ಷೌರಿಕ. ಹೀಗೆ ಬೇರೆ ಬೇರೆ. ಅವನು ತಂದೆ ನಿರ್ದಿಷ್ಟ ಒಬ್ಬ ಬ್ರಾಹ್ಮಣನ ಮಗ ಅಂತ ಹೆಸರನ್ನು ಪಡ್ಕೊಂಡು ಮುಂದುವರೆದ. ಆದರೆ ಹುಟ್ಟಿದ್ದು ಮಾತ್ರ ಬೇರೊಬ್ಬ ತಂದೆಗೆ ಅಂತ ಅದರ ತಾತ್ಪರ್ಯ. ಇದನ್ನು ಅವತ್ತು ನಾನು ಪ್ರಮಾದದಿಂದ ಹೇಳಲಿಕ್ಕೆ ಮರೆತು ಹೋಗಿದ್ದೆ ಅಷ್ಟೇ. ಯಾವ ಕಾರಣದಿಂದ ಈ ತರ ಪ್ರಸಂಗ ಬಂದಿತ್ತು ಅದನ್ನು ಮಹಾಭಾರತ ಹೇಳಲಿಲ್ಲ. ನಿಯೋಗದಿಂದಾಗಿ ಒಬ್ಬ ವ್ಯಕ್ತಿಗೆ ಮಕ್ಕಳು ಬೇರೆಯವರಿಂದ ಆಗೋದು ಸಹಜ ಇದೆ. ಶಾಸ್ತ್ರದಲ್ಲಿ ಅದೆಲ್ಲ ಕಾಣಿಸ್ತದೆ. ತನಗೆ ಮಕ್ಕಳನ್ನ ಹುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ಬೇರೆ ಬೇರೆ ಕಾರಣಗಳಿಂದ ಆ ಪ್ರಸಂಗದಲ್ಲಿ ತನ್ನ ಪತ್ನಿಯಲ್ಲಿ ಬೇರೊಬ್ಬ ಪುರುಷನ ಮೂಲಕ ಮಕ್ಕಳನ್ನು ಪಡ್ಕೊಳ್ಳೋದು ಶಾಸ್ತ್ರದಲ್ಲಿ ಕಾಣಿಸ್ತದೆ. ಹಾಗಿದ್ದಾಗ ಇವನು ಈ ಬ್ರಾಹ್ಮಣ ಪುರುಷ ತನ್ನ ಪತ್ನಿಯಾದ ಬ್ರಾಹ್ಮಣ ಸ್ತ್ರೀಯಲ್ಲಿ ನಿಯೋಗದಿಂದ ಆ ಮತಂಗ ನನ್ನ ಆ ಕ್ಷೌರಿಕ ಜಾತಿಯ ಪುರುಷನಿಂದ ಪಡ್ಕೊಂಡ. ನಿಯೋಗದಿಂದ ಪಡ್ಕೊಳ್ಬೇಕಾಗಿದ್ರೆ ಅವನಿಂದಲೇ ಯಾಕೆ ಪಡ್ಕೊಳ್ಬೇಕಾಗಿತ್ತು? ನಿಯೋಗಕ್ಕೆ ಬೇರೆ ಯಾರು ಸಿಗಲಿಲ್ಲೇನೋ? ಇಂಥವೆಲ್ಲ ಏನೇನೋ ಪ್ರಶ್ನೆಗಳು ಬರ್ತವೆ. ಅಥವಾ ಇದು ನಿಯೋಗ ಅಲ್ಲ, ಕೇವಲ ವ್ಯಭಿಚಾರದಿಂದಲೇ ಆ ಬ್ರಾಹ್ಮಣ ಸ್ತ್ರೀಯಲ್ಲಿ ಕ್ಷೌರಿಕ ಪುರುಷನಿಂದ ಈ ಮತಂಗ ಹುಟ್ಟಿದ್ನ? ಯಾವುದಕ್ಕೂ ಕೂಡ ಮಹಾಭಾರತ ನಮಗೇನೋ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಅದರಿಂದ ಹೆಚ್ಚೇನು ಅದ್ರ ಬಗ್ಗೆ ಹೇಳೋದು ಸಾಧ್ಯ ಇಲ್ಲ. ಆದರೂ ಈತನನ್ನು ಹುಟ್ಟಿಸಿದ ತಂದೆ ಒಬ್ಬ ನಾಪಿತ ಕ್ಷೌರಿಕ. ಈತನನ್ನ ಸಾಕಿದ ತಂದೆ ಅವನೊಬ್ಬ ಬ್ರಾಹ್ಮಣ ಪುರುಷ, ಬ್ರಾಹ್ಮಣ ಸ್ತ್ರೀ ಅಂತ ಇಷ್ಟು ನಮಗೆ ತಿಳಿದು ಬರ್ತದೆ. ಅದನ್ನು ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ಯುಧಿಷ್ಠಿರ ಹೀಗೆ ಪ್ರಶ್ನಿಸಿದ ಭೀಷ್ಮರನ್ನ, ದಯಾಳವಾದಂತಹ ಒಬ್ಬ ಭಕ್ತನ ಗುಣಗಳನ್ನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಕಾರ್ತೇನ ತನ್ಮೇ ಬ್ರೂಹಿ ಪಿತಾಮಹ. ಭೀಷ್ಮರು ಅದಕ್ಕಾಗಿ ಕಥೆಯನ್ನು ಹೇಳಿಕ್ಕೆ ತೊಡಗಿದ್ರು. ಕಾಶಿರಾಜನ ಕಥೆಯೊಂದನ್ನು ಹೇಳುವನಿದ್ದೇನೆ. ಕಾಶಿ ರಾಜ್ಯದ ಒಂದು ಗ್ರಾಮದಲ್ಲಿ ಒಬ್ಬ ಬೇಡರವನು ವಾಸ ಮಾಡಿಕೊಂಡಿದ್ದ. ಅವನು ಒಂದು ಬಾರಿ ಬೇಟೆಯಾಡಲಿಕ್ಕೆ ಅಂತ ಬಂದಾಗ ವಿಷಯುಕ್ತವಾದಂತಹ ಬಾಣವೊಂದನ್ನು ತಗೊಂಡು ಅರಣ್ಯದಲ್ಲಿ ಪ್ರಾಣಿಗಳನ್ನು ಹುಡುಕಾಡ್ತಾ ಇದ್ದ. ದೂರದಲ್ಲಿ ಮೃಗಗಳು ಕಾಣಿಸಿದವು. ಅದರ ಮೇಲೆ ಆ ವಿಷಯುಕ್ತವಾದಂತಹ ಬಾಣವನ್ನ ಪ್ರಯೋಗಿಸಿದ. ಆ ವಿಷಯುಕ್ತವಾದ ಬಾಣ ಆ ಮೃಗಗಳಿಗೆ ಬಡಿಯದೆ ಈ ಒಂದು ವೃಕ್ಷಕ್ಕೆ ತಾಕಿತು. ದುರಾತ್ಮನ ತರುರ್ವಿದ್ಧ ಮೃಗಂ ತತ್ರ ಜಿಘಾಂಸತ ಸ ತೀಕ್ಷ್ಣ ವಿಷದಗ್ಧೇನ ಶರೇಣ ಅತಿಬಲಾತ್ಕೃತಃ. ತನ್ನ ಹಣ್ಣು ಎಲೆ ಎಲ್ಲವನ್ನೂ ಕಳ್ಕೊಂಡು ಒಣ ಮರ ಆಗಿಬಿಡ್ತದೆ ಆ ವೃಕ್ಷ. ಅಲ್ಲಿ ಆ ವೃಕ್ಷದಲ್ಲಿ ಒಂದು ಪೊಟರೆಯಲ್ಲಿ ಒಂದು ಗಿಣಿ ಬಹಳ ಕಾಲದಿಂದ ವಾಸ ಮಾಡಿಕೊಂಡಿತ್ತು. ಆದರೆ ವೃಕ್ಷದ ಸ್ನೇಹದ ಕಾರಣದಿಂದಾಗಿ ಆ ವೃಕ್ಷವನ್ನು ಅದು ಬಿಟ್ಟು ಹೋಗಲಿಲ್ಲ. ಇನ್ನೂ ಹಚ್ಚ ಹಸಿರಾಗಿರುವಂತಹ ಹೆಚ್ಚು ಸಮೃದ್ಧವಾಗಿರುವಂತಹ ಬೇರೆ ಯಾವುದೇ ವೃಕ್ಷದ ಕಡೆಗೆ ಹೋಗಲಿಲ್ಲ ಆ ಗಿಣಿ. ಶುಕೋ ನ ಜಹತೆ ವಾಸಂ ತಸ್ಯ ಭಕ್ತ್ಯಾ ವನಸ್ಪತೆ ನಿಷ್ಪ್ರಚಾರ ನಿರಾಹಾರ ಗ್ಲಾನ ಶಿಥಿಲ ಭಾಷಣ. ಆಹಾರ ಸಿಗಲಿಲ್ಲ, ಅದಕ್ಕೆ ಹಣ್ಣಿಲ್ಲಲ್ಲ. ಆ ಗಿಣಿಗೆ ಆಯಾಸ ಆಗಿತ್ತು, ಧ್ವನಿ ಕುಸಿದು ಹೋಗಿತ್ತು. ಆ ಗಿಣಿ ಹೀಗೆ ಸುಖ ದುಃಖ ಎಲ್ಲವನ್ನೂ ಕೂಡ ಸಮಾನವಾಗಿ ಏನು ಭಾವಿಸಿತ್ತಲ್ಲ. ಸಮ ದುಃಖಂ ಸುಖಂ ದೃಷ್ಟ ವಿಸ್ಮಿತ ಪಾಕಶಾಸನ. ಇಂದ್ರನಿಗೆ ಬಹಳ ಆಶ್ಚರ್ಯ ಆಯಿತು. ತಿರ್ಯಕ್ ಯೋನಿಯಲ್ಲಿ ಪಶು ಪಕ್ಷಿಗಳು ಯಾವುದೇ ಜ್ಞಾನ ಇಲ್ಲದೆ ಇರುವಂತಹ ಜೀವಗಳು, ಅವುಗಳಲ್ಲಿ ಈ ಗಿಣಿ ಹುಟ್ಟಿದೆ. ಇಂಥ ಒಂದು ದಯಾಳು ಸ್ವಭಾವ, ಇಂಥ ಸ್ನೇಹ ಇದೆಲ್ಲ ಹೇಗೆ ಅಂತ ಒಂದು ಬಾರಿ ಅವನಿಗೆ ಆಶ್ಚರ್ಯ ಆಯಿತು. ಅಥವಾ ನಾತ್ರ ಚಿತ್ರಂ
ಇದರಲ್ಲೇನು ಆಶ್ಚರ್ಯ ಇಲ್ಲ. ಅನೇಕ ಬಾರಿ ಪ್ರಾಣಿಗಳಲ್ಲಿಯೂ ಕೂಡ ಇಂಥ ವಿಶಿಷ್ಟವಾದಂತಹ ಸ್ವಭಾವ ಕಂಡು ಬರ್ತದೆ ಅಂತ ಅವನು ಆಲೋಚನೆ ಮಾಡಿದ. ಅಷ್ಟಾದರೂ ಆ ಗಿಣಿಯನ್ನು ಪರೀಕ್ಷಿಸಬೇಕು ಅಂತ ಅವನಿಗೇನಾದರೂ ಹಂಬಲ ಮೂಡಿತ್ತೋ ಏನೋ. ಬ್ರಾಹ್ಮಣನ ವೇಷವನ್ನು ತಾಳಿದ, ಗಿಳಿಯ ಬಳಿಗೆ ಬಂದ. ಶುಕ ಭೋಹೋ ಪಕ್ಷಿಣಾಂ ಶ್ರೇಷ್ಠ, ಪಕ್ಷಶ್ರೇಷ್ಠವಾದ ಗಿಳಿಯೇ, ಎಂಥ ಶ್ರೇಷ್ಠವಾದಂಥ ಗುಣ ನಿನ್ನದು. ದಾಕ್ಷೇಯಿ ಸುಪ್ರಜಾತವ, ದಕ್ಷ ಪ್ರಜಾಪತಿಯ ಈ ಸಂತಾನವಾದಂತಹ ಶುಕಿ ನಿನ್ನನ್ನು ಹೆತ್ತಳು. ಕಶ್ಯಪರಿಂದಲೇ ಅನೇಕ ಸ್ತ್ರೀಯರಲ್ಲಿ ಈ ದೇವತೆಗಳು, ದೈತ್ಯರು, ಹಾವುಗಳು ಇವರೆಲ್ಲ ಹುಟ್ಟಿದ್ರು. ಇದು ನಮ್ಗೆ ಗೊತ್ತಿದೆ. ನಿನ್ನಂಥ ಮಗನನ್ನು ಹೆತ್ತು ಆ ದಕ್ಷ ಪ್ರಜಾಪತಿಯ ಮಗಳು ದಾಕ್ಷೇಯಿ, ಅವಳು ಭಾಗ್ಯಶಾಲಿನಿ ಆದ್ಲು. ಬಹಳ ಆಶ್ಚರ್ಯ ಅನಿಸ್ತದೆ ನನಗೆ. ಯಾಕೆ ಇಂಥ ಒಣಗಿದ ಮರವನ್ನು ಅವಲಂಬಿಸಿಕೊಂಡು ನೀನು ಬದುಕಿದ್ದಿ? ಇನ್ನೊಂದು ಯಾವುದಾದ್ರೂ ಸಂಪನ್ನವಾದಂತಹ ವೃಕ್ಷದ ಕಡೆ ಹೋಗಬಾರ್ದ ನೀನು? ಆಗ ಗಿಣಿ ಅವನಿಗೆ ನಮಸ್ಕಾರ ಮಾಡಿತು. ದೇವರಾಜನೇ, ನಿನಗೆ ಸ್ವಾಗತ. ತಪಸ್ಸಿನ ಪ್ರಭಾವದಿಂದ ನೀನು ಯಾರು ಅಂತ ಕೂಡ ನನಗೆ ಗೊತ್ತಾಗಿದೆ. ಬಹಳ ಆಶ್ಚರ್ಯ ಆಯ್ತು ಅವನಿಗೂ ಕೂಡ. ಗಿಳಿಗೆ ಎಂಥ ಅದ್ಭುತವಾದ ಜ್ಞಾನ ಇದೆ. ಗಿಣಿಗೆ ಆ ವೃಕ್ಷದ ಬಗ್ಗೆ ಒಂದು ಸ್ನೇಹ ಇದ್ದದನ್ನು ಗೊತ್ತಿದ್ರೂ ಕೂಡ ಮತ್ತೆ ಕೇಳಿದೆ. ಈ ವನದಲ್ಲಿ ಫಲಪುಷ್ಪ ಭರಿತವಾದಂತಹ ಅನೇಕ ವೃಕ್ಷಗಳಿವೆ. ಅವನ್ನೆಲ್ಲ ಬಿಟ್ಟು ಈ ಒಣಗಿದ ವೃಕ್ಷವನ್ನು ಯಾಕೆ ಅವಲಂಬಿಸಿಕೊಂಡು ಬದುಕಿದ್ದಿ? ಇದರ ಆಯುಷ್ಯ ಕಳೆದು ಹೋಗಿದೆ, ಇದರ ಸಾರ ಸತ್ವ ಕ್ಷೀಣಿಸಿ ಹೋಗಿದೆ. ಚೆನ್ನಾಗಿ ವಿಮರ್ಶೆ ಮಾಡು. ಜಹಿ ಇಮಂ ಸ್ಥವಿರಂ ದ್ರುಮಂ, ಈ ಒಣಗಿ ಹೋದಂಥ ವಯಸ್ಸಾದಂಥ ಮರವನ್ನ ಬಿಟ್ಟು ದೂರ ಹೋಗು. ತದುಪಶ್ರುತ್ಯ ಧರ್ಮಾತ್ಮ ಶುಕಃ ಚಕ್ರೇಣ ಭಾಷಿತಂ. ಅದು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟಂತೆ ಆ ಗಿಣಿ ಈ ಮುಂದಿನಂತೆ ಮಾತು ಹೇಳಿತು. ನಾನು ಇದೇ ಮರದಲ್ಲೇ ಹುಟ್ಟಿದವನು. ಇಲ್ಲೇ ನನ್ನ ವ್ಯಕ್ತಿತ್ವವನ್ನು ಕೂಡ ಬೆಳೆಸ್ಕೊಂಡಿದ್ದೇನೆ. ತಂದೆಯಾದವನು ಮಗನನ್ನ ಸಾಕಿ ಸಲಹುವಂತೆ ಈ ವೃಕ್ಷ ನನ್ನನ್ನ ಸಾಕಿದೆ. ಮಹಾವೃಕ್ಷ ಆದ್ರಿಂದ ಬೇರೆ ಯಾವುದೇ ಶತ್ರುಗಳು ಇಲ್ಲಿ ನನಗೆ ಪೀಡೆ ಕೊಡ್ಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಹಾಗಾಗಿ ಈ ವೃಕ್ಷದ ಬಗ್ಗೆ ಒಂದು ಸ್ನೇಹ, ಭಾವನಾತ್ಮಕವಾದಂಥ ಸಂಬಂಧ ನನಗಿದೆ. ವೈಫಲ್ಯಂ ಉತ್ಪಾದಿಸಿ ಕಿಂ, ಯಾಕೆ ನನಗೆ ಈ ವೃಕ್ಷದ ಬಗ್ಗೆ ತಾತ್ಸಾರ ಮೂಡುವಂತೆ, ವೃಕ್ಷದವನ್ನು ಬಿಟ್ಟು ಹೋಗುವಂತೆ ಬುದ್ಧಿ ಬರುವಂತೆ ನೀನು ಪ್ರಯತ್ನ ಪಡ್ತಾ ಇದ್ದಿ? ಧರ್ಮದ ಮಹಾಲಕ್ಷಣ ಏನು? ಇನ್ನೊಬ್ಬರಿಗೆ ದಯೆ ತೋರಿಸಬೇಕು. ದಯಾಪರತೆನೇ ದೊಡ್ಡ ಸಂತೋಷಕ್ಕೆ ಕಾರಣ. ನೀನು ಒಬ್ಬ ದೊಡ್ಡ ಧರ್ಮಜ್ಞನಾಗಿದ್ದಿ. ದೇವತೆಗಳಿಗೇನಾದರೂ ಧರ್ಮದ ಬಗ್ಗೆ ಸಂಶಯ ಬಂದ್ರೆ ನಿನ್ನನ್ನೇ ಕೇಳ್ತಾರೆ ಅವರು. ಆದ್ರಿಂದ ನಿನ್ನನ್ನ ದೇವಾದಿದೇವತೆಗಳ ಸ್ಥಾನದಲ್ಲಿ ಕೂಡಿಸಿದ್ದಾರೆ ಕೂಡ. ಈ ವೃಕ್ಷವನ್ನು ಬಿಟ್ಟು ಹೋಗುವಂತ ನನಗೆ ಉಪದೇಶ ಕೊಡ್ತಾ ಇದೆಯಲ್ಲ, ಇದು ಉಚಿತನ? ಈಗ ಇದು ಒಣಗಿ ಹೋಗಿದೆ ಅಷ್ಟೇ. ಹಿಂದೆ ನಾನು ಇದನ್ನೇ ಅವಲಂಬಿಸಿ ಬದುಕಿದ್ದೆ. ನನ್ನ ಇಲ್ಲಿಂದ ಬಿಟ್ಟು ಹೋಗುವಂತ ನೀನು ಹೇಳೋದು ಉಚಿತ ಅಲ್ವಲ್ಲ? ದೇವೇಂದ್ರನಿಗೆ ಬಹಳ ಸಂತೋಷ ಆಯಿತು. ವರಂ ವೃಣೀಶ್ವ, ನಿನಗೆ ಬೇಕಾದಂಥ ವರ ಕೇಳು ಅಂತ ಇಂದ್ರ ಅದಕ್ಕೆ ಒಂದು ವರ ಕೊಡ್ಲಿಕ್ಕೆ ಸಿದ್ಧನಾದ. ಶುಕಂ ಪ್ರೋವಾಚ ಧರ್ಮಜ್ಞಂ ಆನುಶಂಸೇನ ಪೋಷಿತಃ ವರಂ ವೃಣೀಶ್ವೇತಿ ತದಾ ಸಚ ವೌರೇ ವರಂ ಶುಕಃ. ಪ್ರೀತಿ ಕ್ಷಿಪ್ರಮತೋ ವೃಕ್ಷಂ ಅಮೃತೇನ ಅವಸಿಕ್ತವಾನ್ ಅಸ್ಯ ವೃಕ್ಷಸ್ಯ ಸಂಭವಾನ್. ಅದೇನು ಕೇಳಿತು? ಈ ವೃಕ್ಷ ಹಿಂದಿನಂತೆ ಫಲಪುಷ್ಪ ಭರಿತವಾಗಬೇಕು ಅಂತ ವರ ಕೇಳಿತು. ಮತ್ತೆ ತಾನು ಯಾವತ್ತೂ ಕೂಡ ದಯಾಳು ಸ್ವಭಾವದ್ದೇ ಆಗಿರಬೇಕು. ನನ್ನ ಈ ಸ್ವಭಾವಕ್ಕೆ ಯಾವತ್ತೂ ಕೂಡ ಧಕ್ಕೆ ಬರಬಾರದು ಅಂತ ಕೂಡ ಆ ಗಿಣಿ ಕೇಳಿಕೊಂಡಿತು.
ಆಂಧ್ರಶಂಸ ಪರೋ ನಿತ್ಯಂ ಅಸ್ಯ ವೃಕ್ಷಸ್ಯ ಸಂಭವಂ ವಿಜಿತ್ವಾಚ ಶುಭಾಂ ಶಕ್ರಃ ತಾಂ ಶುಕೆ ಶೀಲ ಸಂಪದಂ ಪ್ರೀತಃ ಕ್ಷಿಪ್ರಮಥೋ ವೃಕ್ಷಂ ಅಮೃತೇನ ಅಭಿಷಿಕ್ತವಾನ್. ಅದರ ಮೇಲೆ ಅಮೃತದ ಮಳೆಗರೆದ ಕೂಡಲೇ ಆ ವೃಕ್ಷ ಹಿಂದಿನಂತೆ ಚಿಗಿತ್ಕೊಂಡಿತ್ತು, ಕಾಂತಿಯುಕ್ತವಾಯಿತು. ಆ ಗಿಣಿಯ ಆಯುಷ್ಯ ಮುಗಿದ ಮೇಲೆ ಅದು ಸ್ವರ್ಗಲೋಕವನ್ನೇ ಪಡ್ಕೊಂಡಿತು. ಇದು ಸ್ನೇಹ ಉಳ್ಳವರು, ತಮಗೆ ಯಾರು ಒಂದು ಕಾಲಕ್ಕೆ ಉಪಕಾರ ಮಾಡಿದ್ದಾರೆ ಅವ್ರ ಜೊತೆ ನಾವು ಹೇಗೆ ಬದುಕಬೇಕು, ಅವ್ರ ಉಪಕಾರವನ್ನು ಹೇಗೆ ತೀರಿಸಬೇಕು ಅಂತನ್ನೋದಕ್ಕೆ ಒಂದು ಪಕ್ಷಿ ಬದುಕಿದಂತಹ ರೀತಿ ಇದು. ಅದನ್ನು ಈಗ ನಿನ್ನೆದುರಿಗೆ ಹೇಳಿದ್ದೇನೆ ಅಂತ ಭೀಷ್ಮರು ಆ ಕಥೆಯನ್ನು ಹೇಳಿದರು. ಅಲ್ಲಿಗೆ ಆ ಅಧ್ಯಾಯ ಸಮಾಪ್ತವಾಗಿದೆ. ಮುಂದೆ ನಾವು ನೋಡುವ ಅಧ್ಯಾಯದ ವಿಷಯ ಹೀಗಿದೆ: ಕರ್ಮದ ಫಲಗಳ ವರ್ಣನ. ಇದು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 7ನೇ ಅಧ್ಯಾಯ. 8ನೇ ಅಧ್ಯಾಯವನ್ನ ಗಿಳಿಯ ಕಥೆಯನ್ನು ನಾವೀಗಾಗಲೇ ನೋಡಿದ್ದೀವಿ. 7ನೇ ಅಧ್ಯಾಯದಲ್ಲಿ ಈ ಕಥಾ ಇದೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ. 10ನೇ ಅಧ್ಯಾಯದಲ್ಲಿ TR ಕೃಷ್ಣಾಚಾರ್ಯರ ಪಾಠದಲ್ಲಿದೆ. 8ನೇ ಅಧ್ಯಾಯದಲ್ಲಿದೆ ವೈಷ್ಣವ ಪಾಠದಲ್ಲಿ. 7ನೇ ಅಧ್ಯಾಯದಲ್ಲಿ ಉತ್ತರ ಭಾರತದ ಪಾಠದಲ್ಲಿದೆ. ಶ್ರೇಷ್ಠ ಕರ್ಮಗಳ ಸಮಸ್ತ ಫಲವನ್ನು ಹೇಳು ಯುಧಿಷ್ಠಿರ ಭೀಷ್ಮರನ್ನು ಕೇಳಿದ. ಬಹಳ ಸಂತೋಷ, ನೀನು ಇಂಥ ವಿಷಯವನ್ನು ಕೇಳಿದ್ದಿ. ರಹಸ್ಯಂ ಯದ್ ಋಷೀಣಾಂತೋ, ಋಷಿಗಳಿಗೂ ಬಹಳ ರಹಸ್ಯದ ಸಂಗತಿ ಇದು. ಯಾವ ಶರೀರದಿಂದ ಯಾವ ಶರೀರವನ್ನು ಪಡ್ಕೊಂಡಾಗ ಯಾವ ಥರದ ಕರ್ಮಗಳನ್ನು ಮನುಷ್ಯ ಮಾಡ್ತಾನೋ, ಮರಣಾನಂತರ ಆಯಾ ಶರೀರದಿಂದಲೇ ಮತ್ತೊಂದು ಬಾರಿ ಅಂಥದೇ ಶರೀರವನ್ನು ಪಡ್ಕೊಂಡು ಆಯಾ ಫಲವನ್ನು ಭೋಗಿಸ್ತಾನೆ. ಬಾಲ್ಯದಲ್ಲಿ, ಯೌವನದಲ್ಲಿ, ವಾರ್ಧಕ್ಯಾದಿಗಳಲ್ಲಿ ಯಾವ್ಯಾವ ಅವಸ್ಥೆಯಲ್ಲಿ ಯಾವ್ಯಾವ ಕರ್ಮವನ್ನು ಮಾಡಿರ್ತಾನೋ ಮುಂದಿನ ಜನ್ಮಗಳಲ್ಲಿ ಆಯಾ ಅವಸ್ಥೆಗಳಲ್ಲಿಯೇ ಅಂಥದೇ ಪಾಪಗಳನ್ನು ಮಾಡ್ತಾನೆ. ಇದೊಂದು ಶ್ಲೋಕ ನಮಗೆ ಯಾವತ್ತೂ ಒಂದು ಪಾಠ ಆಗಬೇಕು. ನಾವು ಇವತ್ತು ಇಂಥದ್ದು ಯಾವುದು ದುಸ್ಥಿತಿಯನ್ನು ಅನುಭವಿಸ್ತಾ ಇದ್ದೀವಿ, ಯಾವ ಜನ್ಮದಲ್ಲಿ ಯಾವ ರೀತಿ ಪಾಪ ಮಾಡಿದ್ವಿ ನಾವು ಅಂತೆಲ್ಲ ಕೆಲವರು ಕೇಳ್ತಿರ್ತಾರೆ. ಅವರು ನಮ್ಮಂಥವ್ರನ್ನ ವಿದ್ವಾಂಸರನ್ನು ಕೇಳ್ತಿರ್ತಾರೆ. ನಾವೇನೋ ಎಲ್ಲವನ್ನೂ ತಿಳ್ಕೊಂಡು ಬಿಟ್ಟಿದ್ದೇವೆ ಅಂತ ಅವರಿಗೆ ನಮ್ಮ ಬಗ್ಗೆ ಏನೋ ಒಂದು ಕಲ್ಪನೆ. ಈ ಜನ್ಮದಲ್ಲಿ ನಾನು ಏನೂ ಪಾಪವನ್ನು ಮಾಡಿಲ್ಲ, ಆದರೂ ಇಂಥದ್ದು ದುಸ್ಥಿತಿ ನನಗೆ ಬಂದಿದೆ. ಯಾಕೆ ಬಂತು? ಯಾವ ಜನ್ಮದಲ್ಲಿ ನಾನು ಏನು ಪಾಪ ಮಾಡಿದ್ದೆ ಅಂತ ಹೀಗೆಲ್ಲ ಜನರ ಆಲೋಚನೆಗಳು ಇರ್ತಿರ್ತಾರೆ. ನಾವೇನೂ ಪಾಪವನ್ನು ಮಾಡಿಲ್ಲ, ಆದರೂ ನನಗಿಂತ ದುಸ್ಥಿತಿ ಬಂದಿದೆ, ಇಂಥ ಶಿಕ್ಷೆ ಬಂದಿದೆ, ಇದು ತಪ್ಪು ಅನ್ನೋ ಒಂದು ಧಾಟಿನೂ ಕೂಡ ಅವ್ರ ಮಾತಿನಲ್ಲಿ ಕೇಳಿ ಬರ್ತಿರ್ತದೆ. ನಮಗೆ ನಾವು ಯಾವ ಜನ್ಮದಲ್ಲಿ ಏನು ಪಾಪವನ್ನು ಮಾಡಿದ್ವಿ, ಯಾವುದರ ಫಲವಾಗಿ ಈಗೆಲ್ಲ ಅನುಭವಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಕೂಡ ವಿವರಣೆ ಕೊಡ್ಲಿಕ್ಕೆ ಶಾಸ್ತ್ರ ಹೊರಟಿಲ್ಲ. ಶಾಸ್ತ್ರ ದೇವತೆಗಳ, ಋಷಿಗಳ, ಪಿತೃಗಳ ಮೊದಲಾದವರ ದೊಡ್ಡ ದೊಡ್ಡವರ ಕಥೆಯನ್ನು ವರ್ಣನೆ ಮಾಡಲಿಕ್ಕೆ ತೊಡಗಿದೆ. ನಮ್ಮಂಥವ್ರು ಯಾರೋ ಚಿಲ್ಲರೆ ಮನುಷ್ಯರ ಕಥೆಯನ್ನು ಹೇಳಲಿಕ್ಕೆ ಶಾಸ್ತ್ರ ಹೊರಟಿಲ್ಲ. ಯಾವ ಜನ್ಮದಲ್ಲಿ ನಾವೇನು ಪಾಪ ಮಾಡಿದ್ವಿ ಅದೇನು ಶಾಸ್ತ್ರದಲ್ಲಿ ಯಾರೂ ಬರೆದಿಡಬೇಕಾಗಿಲ್ಲ, ಯಾರೂ ಅದನ್ನು ಓದಬೇಕಾಗಿಯೂ ಇಲ್ಲ. ಮಹಾಭಾರತ, ರಾಮಾಯಣ, ಭಾಗವತಗಳನ್ನೇ ಓದೋರ ಗತಿ ಇಲ್ಲ. ಇನ್ನು ನಮ್ಮಂಥವ್ರ ಕಥೆಯನ್ನು ಬರೆದಿಟ್ಟರೆ ಅದನ್ನು ಓದೋರು ಯಾರು? ಹಾಗಾಗಿ ನಮ್ಮಂಥವರ ಕಥಾನಕಗಳ ಬಗ್ಗೆ ಎಲ್ಲೂ ವಿವರಣೆ ಸಿಗೋದಿಲ್ಲ. ಇದೊಂದು ಸರಳವಾದ ಸತ್ಯ ಅಷ್ಟೇ. ಯಾವಾಗ ಎಂಥ ಕರ್ಮವನ್ನು ಮಾಡಿರ್ತೀವಿ ಆ ಕರ್ಮದ ಫಲವನ್ನ ಸರಿಯಾಗಿ ಅಂಥದೇ ಅವಸ್ಥೆಯಲ್ಲಿ, ಒಂದು ಹೆಜ್ಜೆ ಮೇಲಿಲ್ಲ, ಒಂದು ಹೆಜ್ಜೆ ಕೆಳಗಿಲ್ಲ, ಅಷ್ಟು ಸರಿಯಾಗಿ ಕರಾರುವಾಕ್ಕಾದ ಅವಸ್ಥೆಯಲ್ಲಿ ಅದನ್ನ ಅನುಭವಿಸ್ತೀವಿ ಅಂತ ತಿಳ್ಕೊಂಡು ಬಿಡ್ಬೇಕಷ್ಟೆ. ಪಂಚೇಂದ್ರಿಯಗಳಿಂದ ನಾವು ಮಾಡಿದ ಕರ್ಮ ಎಂದೂ ವ್ಯರ್ಥ ಆಗೋದಿಲ್ಲ. ಯಾವತ್ತೂ ಸತ್ಕರ್ಮಗಳನ್ನು ಮಾಡಬೇಕು. ಅತಿಥಿಯಾದವನು ಮನೆಗೆ ಬಂದ್ರೆ ಅವನನ್ನ ಪ್ರಸನ್ನವಾದ ದೃಷ್ಟಿಯಿಂದ ನೋಡಬೇಕು. ಯಾಕಾದರೂ ಈತ ಬಂದು ಅಂತ ಅವನನ್ನ ಬಂದ ಅತಿಥಿಯನ್ನು ಓಡಿ ಹೋಗುವಂತೆ ನಾವು ನೋಡಬಾರದು. ಚಕ್ಷುರ್ದದ್ಯಾತ್, ಅವನಿಗೆ ಸ್ನೇಹಪೂರ್ಣವಾದ ನೋಟವನ್ನು ಕೊಟ್ಟು ಸ್ವಾಗತ ಮಾಡಬೇಕು. ನಮ್ಮ ಮನಸ್ಸು ಕೊಡಬೇಕು. ವಾಚಂ ದದ್ಯಾತ್, ಮನಸ್ಸನ್ನು ಕೊಟ್ಟು ಒಂದು ಒಳ್ಳೆ ಮಾತನಾಡಿ ಒಳಗೆ ಕರಿಬೇಕು. ಅನುವ್ರಜೇತ್, ಆತಿಥ್ಯ ಸ್ವೀಕಾರ ಮಾಡಿ ಮನೆಗೆ ಹೊರಟಾಗ ಅವನನ್ನ ಸ್ವಲ್ಪ ದೂರ ಹಿಂಬಾಲಿಸಬೇಕು. ಸ ಯಜ್ಞ ಪಂಚದಕ್ಷಿಣ, 5 ದಕ್ಷಿಣೆಗಳಿಂದ ಕೂಡಿದಂತಹ ಒಂದು ಯಜ್ಞ ಇದು. ಚಕ್ಷುಸ್ಸನ್ನು ಕೊಡುವುದು, ಮನಸ್ಸನ್ನು ಕೊಡುವುದು, ವಾಣಿಯನ್ನು ಕೊಡುವುದು,
ಮತ್ತೆ ಮನೆಯಲ್ಲಿದ್ದಾಗ ಆತನ ಅತಿಥಿ ಸತ್ಕಾರ ಮಾಡುವುದು, ಹೋಗುವಾಗ ಆತನನ್ನು ಹಿಂಬಾಲಿಸುವುದು. 5 ಅಂಗಗಳಿವು ಈ ಅತಿಥಿ ಸತ್ಕಾರ ಅನ್ನೋ ಯಜ್ಞಕ್ಕೆ. ಬಂದವನಿಗೆ ಅನ್ನವನ್ನು ಕೊಡೋದು, ಅನ್ನ ಮಧ್ವನಿ ವರ್ತತೆ, ಮಹತ್ತಾದ ಪುಣ್ಯ ಇದಕ್ಕೆ ಇದೆ ಆ ಅನ್ನದಾನಕ್ಕೆ. ವಾನಪ್ರಸ್ಥಾಶ್ರಮವನ್ನ ಯಾರು ಪಾಲನೆ ಮಾಡ್ತಾರೆ ಅವನಿಗೆ ಜನ್ಮಾಂತರದಲ್ಲಿ ಉತ್ತಮವಾದ ಮನೆಗಳು ಸಿಗ್ತವೆ, ಹಾಸಿಗೆ ಸಿಗ್ತವೆ. ಈ ಜನ್ಮದಲ್ಲಿ ನಾರು ಮಡಿಯುಟ್ಟು ತಪಸ್ಸು ಮಾಡುವವನಿಗೆ ಜನ್ಮಾಂತರದಲ್ಲಿ ಉತ್ತಮವಾದಂತಹ ಬಟ್ಟೆಗಳು, ಆಭರಣಗಳೆಲ್ಲ ಸಿಗ್ತವೆ. ಯಾರು ತಪಸ್ಸನ್ನು ಮಾಡಿದ್ದಾನೆ ಅವನಿಗೆ ಜನ್ಮಾಂತರದಲ್ಲಿ ವಾಹನ, ಯಾನ ಮೊದಲಾದದೆಲ್ಲ ಸಿಗ್ತವೆ. ಅಗ್ನಿಯ ಉಪಾಸನೆ ಮಾಡುವವನಿಗೆ, ರಾಜನಿಗೆ ವಿಶೇಷತಃ ಜನ್ಮಾಂತರದಲ್ಲಿ ಪೌರುಷ, ಪರಾಕ್ರಮ ಪ್ರಾಪ್ತ ಆಗ್ತದೆ. ರಸಾನಾಂ ಪ್ರತಿ ಸಂಹಾರೆ, ಮದ್ಯ ಮೊದಲಾದವುಗಳನ್ನು ಪರಿತ್ಯಾಗ ಮಾಡುವುದರಿಂದ, ಮತ್ತೆ ನಾವು ಊಟ ಮಾಡುವ ಅಡಿಗೆಯಲ್ಲಿಯೂ ಕೂಡ ವಿಪರೀತವಾದಂತಹ ರಸಾಸ್ವಾದನೆಯ ಪ್ರವೃತ್ತಿ ಅದನ್ನ ತ್ಯಜಿಸುವುದರಿಂದ ಜನ್ಮಾಂತರದಲ್ಲಿ ಸೌಭಾಗ್ಯ ಸಿಗ್ತದೆ. ಮಾಂಸವನ್ನು ಪರಿತ್ಯಾಗ ಮಾಡುವುದರಿಂದ ಪಶುಗಳನ್ನ ಮತ್ತು ಪುತ್ರರನ್ನು ಕೂಡ ಪಡ್ಕೋತಾನೆ. ರಸಾನಾಂ ಪ್ರತಿಸಂಹಾರ ಪಶೂನ್ ಪುತ್ರಾಂಶ್ಚ ವಿಂದತಿ. ಆಮಿಷ ಪ್ರತಿಸಂಹಾರೇ ಪಶೂನ್ ಪುತ್ರಾಂಶ್ಚ ವಿಂದತಿ. ಮಾಂಸಾಹಾರವನ್ನು ಸ್ವೀಕಾರ ಮಾಡೋದು ತಪ್ಪೇನಲ್ಲ, ಹಿಂದೆ ಅದ್ರ ಬಗ್ಗೆ ನೋಡಿದ್ದೀವಿ. ಬಿಟ್ರೆ ಮಹಾಫಲ ಇದೆ ಅಂತ ಅದರ ಅಭಿಪ್ರಾಯ. ಕಲಿಯುಗದಲ್ಲಂತೂ ಮಾಂಸಾಹಾರದ ಪರಿತ್ಯಾಗ ಬ್ರಾಹ್ಮಣರಿಗೆ ವಿಶೇಷವಾಗಿ ಶಾಸ್ತ್ರದಲ್ಲಿ ಹೇಳಲ್ಪಟ್ಟೇ ಇದೆ. ಬ್ರಾಹ್ಮಣರು ಕಲಿಯುಗದಲ್ಲಿ ಮಾಂಸವನ್ನು ಸ್ವೀಕಾರ ಮಾಡುವಂತಿಲ್ಲ. ಅದರ ಫಲದಿಂದ ಪಶು ಸಂಪತ್ತು, ಪುತ್ರ ಪೌತ್ರಾದಿ ಸಂಪತ್ತನ್ನು ಪಡ್ಕೋತಾನೆ. ತಲೆ ಕೆಳಗಾಗಿ ನಿಂತು ತಪಸ್ಸು ಮಾಡಿದವನಿಗೆ ಉತ್ತಮವಾದ ಸದ್ಗತಿ ಆಗ್ತದೆ. ಬಂದ ಅತಿಥಿಗೆ ಕಾಲು ತೊಳ್ಕೊಳ್ಳಿಕ್ಕೆ ನೀರು ಕೊಡುವುದು, ಕೂತ್ಕೊಳ್ಳಿಕ್ಕೆ ಆಸನ, ಅವನ ಮುಂದೆ ದೀಪ ಇಟ್ಟು ಊಟ ಮಾಡಲಿಕ್ಕೆ ಅನ್ನ ಕೊಡುವುದು, ವಿಶ್ರಾಂತಿಗಾಗಿ ಅವನಿಗೆ ಸ್ಥಾನ ಕೊಡುವುದು, ಇದೆಲ್ಲ ಪಂಚದಕ್ಷಿಣಾರೂಪವಾದಂತಹ ಯಜ್ಞ ಅಂತ ಕರೆಸ್ಕೋತದೆ. ವೀರಮರಣ ಹೊಂದಿದರೆ, ಯುದ್ಧದಲ್ಲಿ ವೀರಮರಣ ಹೊಂದಿದರೆ ಮುಂದೆ ಅಕ್ಷಯವಾದ ಪುಣ್ಯ ಲೋಕವನ್ನು ಪಡ್ಕೋತಾನೆ. ದಾನದಿಂದ ಧನ, ಮೌನೇನ ಆಜ್ಞಾಂ ವಿಷಾಂಪತೆ, ಇವೆಲ್ಲ ಬಹಳ ಮಹತ್ವದ ಸಂಗತಿ. ಬೇಕಾಬಿಟ್ಟಿ ಮಾತಾಡುವವರಿಗೆ ಆ ಮಾತಿನ ಬೆಲೆಯೇ ಗೊತ್ತಿರೋದಿಲ್ಲ. ಆದ್ರಿಂದ ಇವರ ಮಾತನ್ನ ಯಾರು ಕೇಳಲಿಕ್ಕೂ ಹೋಗೋದಿಲ್ಲ, ಇವ್ರ ಮಾತಿನ ಬೆಲೆನೂ ಬರೋದಿಲ್ಲ. ಮೌನವಾಗಿದ್ದು ನಮ್ಮ ಮಾತಿನ ಮೇಲೆ ನಮ್ಮ ಹಿಡಿತವನ್ನು ಸಾಧಿಸಿ ಪ್ರಸಂಗ ಬಂದಾಗ ಅತ್ಯಂತ ಸೂಕ್ಷ್ಮವಾದ ಗಂಭೀರವಾದ ಮಾತನ್ನು ಆಡಿದರೆ ಅದಕ್ಕೆ ಜನ ಬೆಲೆ ಕೊಡ್ತಾರೆ, ಆ ಆಜ್ಞೆಯನ್ನು ಜನ ಸ್ವೀಕಾರ ಮಾಡ್ತಾರೆ. ಬ್ರಹ್ಮಚರ್ಯ ಪಾಲನೆ ಮಾಡಿದ್ರಿಂದ ದೀರ್ಘಾಯುಷ್ಯ ಪಡ್ಕೋತಾನೆ. ಅಹಿಂಸಾ ಧರ್ಮದ ಪಾಲನೆಯಿಂದ ರೂಪ, ಸೌಂದರ್ಯ ಮೊದಲಾದ ನಮಗೆ ಸಿಗಬೇಕಾದ್ರೆ ಅಹಿಂಸಾ ಧರ್ಮವನ್ನು ಆಚರಿಸಿರಬೇಕು. ಇನ್ನೊಬ್ರಿಗೆ ಹಿಂಸೆ ಕೊಡಬಾರದು. ದೈಹಿಕವಾದದ್ದೇ ಆಗಲಿ ಮಾನಸಿಕವಾದದ್ದೇ ಆಗಲಿ ಹಿಂಸೆಯನ್ನು ಇನ್ನೊಬ್ಬರಿಗೆ ಯಾವತ್ತೂ ಕೂಡ ಮಾಡಬಾರದು. ಗಡ್ಡೆ ಗೆಣಸುಗಳನ್ನು ತಿಂದು ತಪಸ್ಸು ಮಾಡುವವನಿಗೆ ಜನ್ಮಾಂತರದಲ್ಲಿ ರಾಜ್ಯ ಸಿಗ್ತದಂತೆ. ಅಂಥ ಮಹಾಭಾಗ್ಯವನ್ನು ಪಡ್ಕೋತಾನವನು. ಫಲಮೂಲಾಶಿನಾಂ ರಾಜ್ಯಂ ಸ್ವರ್ಗ ಪರನಾಶಿನಃ ತಥಾ. ಪ್ರಾಯೋಪವೇಶ ಮಾಡುವುದು, ಇನ್ನು ಶರೀರ ಬಿದ್ದು ಹೋಗುವ ತನಕನೂ ಒಂದ್ ಕಡೆ ತಪೋನಿಷ್ಠನಾಗಿ ಕುತ್ಕೊಂಡು ಬಿಡ್ತೇನೆ ಅಂತ ಅನ್ನ ನೀರು ಯಾರು ಬಿಡ್ತಾನೆ ಅವನು ಜನ್ಮಾಂತರದಲ್ಲಿ ಸುಖ ಪಡ್ಕೋತಾನೆ. ಗವಾಢ್ಯ ಶಾಖ ದೀಕ್ಷಾಯಾಮ್, ಶಾಖಾಹಾರವನ್ನೇ ತಿಂತೇನೆ ಮಾಂಸಾಹಾರ ಬೇಡ ಅಂತ ಆಲೋಚನೆ ಮಾಡಿದವನು ಗೋ ಸಂಪತ್ತು ಪಡ್ಕೋತಾನೆ. ಸ್ತ್ರೀಯ ಸ್ತ್ರೀಶವಣಂ ಸ್ನಾತ್ವ, ದಿವಸದ 3 ಕಾಲದಲ್ಲಿಯೂ ಕೂಡ ಸ್ನಾನ ಮಾಡಿ ತಪಸ್ಸು ಇತ್ಯಾದಿಗಳನ್ನು ಮಾಡಿದವನು ಜನ್ಮಾಂತರದಲ್ಲಿ ಸ್ತ್ರೀ ಸೌಖ್ಯವನ್ನು, ಕೌಟುಂಬಿಕ ದಾಂಪತ್ಯ ಸುಖವನ್ನು ಪಡ್ಕೋತಾನೆ. ವಾಯುಭಕ್ಷನಾಗಿ ಇರುವವನು ಯಜ್ಞ ಮಾಡಿದ ಫಲ ಪಡ್ಕೋತಾನೆ. ಸತ್ಯದಿಂದ ಸ್ವರ್ಗವನ್ನ, ವ್ರತದಿಂದ ಉತ್ತಮ ಕುಲದಲ್ಲಿ ಜನ್ಮವನ್ನ ಮುಂದಿನ ಜನ್ಮದಲ್ಲಿ ಪಡ್ಕೋತಾನೆ. ನೀರನ್ನು ಆಹಾರವಾಗಿ ತಗೊಂಡು ಬದುಕುವವನು ಅಗ್ನಿಹೋತ್ರಿಯಾದಂತಹ ಬ್ರಾಹ್ಮಣನಾಗಿ ಮುಂದಿನ ಜನ್ಮದಲ್ಲಿ ಹುಟ್ಟುತ್ತಾನೆ. ಮಂತ್ರ ಸಾಧನೆ ಮಾಡುವವನು ಜನ್ಮಾಂತರದಲ್ಲಿ ರಾಜ್ಯ ಪಡ್ಕೋತಾನೆ. ನಿರಾಹಾರಿಯಾದವನು ಸ್ವರ್ಗವನ್ನು ಪಡ್ಕೋತಾನೆ ಅಂತ ಅದ್ರ ಬಗ್ಗೆ ವರ್ಣನೆ ಹೇಳ್ತಾರೆ. 12 ವರ್ಷದ ದೀಕ್ಷಾ ಮಾಡಿದವನು, ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿದವನು ಉತ್ತಮವಾದ ಲೋಕವನ್ನು ಪಡ್ಕೋತಾರೆ. ಸರ್ವ ವೇದಾಧ್ಯಯನ ಮಾಡಿದವನು ಅಧೀತ್ಯ ಸರ್ವಾನ್ ವೇದಾನ್ ವೈ ಸದ್ಯ ದುಃಖ ವಿಮುಚ್ಯತೆ,
ಮುಂದಿನ ಜನ್ಮಾಂತರದಲ್ಲಿ ಅಂತಲ್ಲ, ವೇದಾಧ್ಯಯನ, ಅದರಲ್ಲೂ ಅರ್ಥ ಸಮೇತವಾದಂತಹ ವೇದಾಧ್ಯಯನ, ಶಾಸ್ತ್ರಾಧ್ಯಯನದಿಂದ ಮನುಷ್ಯನಿಗೆ ಜೀವಮಾನದಲ್ಲಿ ಬರುವ ಎಲ್ಲಾ ದುಃಖಗಳ ಪರಿಹಾರ ಆಗ್ತದೆ. ದುಃಖಗಳ ಪರಿಹಾರಕ್ಕಿರುವಂತಹ ಅತ್ಯಂತ ದೊಡ್ಡ ದಿವ್ಯೌಷಧ ಅಂದ್ರೆ ತತ್ವಜ್ಞಾನ. ಮಾನಸಂ ಹಿ ಚರಣ್ ಧರ್ಮನ್, ಮಾನಸಿಕವಾಗಿ ಪೂಜಾ ಮೊದಲಾದ ಕರ್ಮಗಳನ್ನು ಮಾಡುವವನು ಸ್ವರ್ಗಲೋಕವನ್ನು ಪಡ್ಕೋತಾನೆ. ದುರಾಸೆಯನ್ನು ಪರಿತ್ಯಾಗ ಮಾಡುವವನಿಗೆ ಮಹಾಸುಖ ಇದೆ. ದುರಾಸೆ ಎಂಥದ್ದು? ದುರ್ಮತಿಗಳಾದವರು, ದುರ್ಬುದ್ಧಿಗಳಾದವರು ದುರಾಸೆಯನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಮುದುಕನಾಗ್ತಾನೆ, ಆದರೆ ದುರಾಸೆ ಮಾತ್ರ ಮುದುಕ ಆಗೋದಿಲ್ಲ, ದುರಾಸೆ ಹೆಚ್ಚುತ್ತಾನೆ ಹೋಗ್ತದೆ. ಪ್ರಾಣಾಂತಿಕವಾದ ರೋಗ ಅದು. ಯೋಸೋ ಪ್ರಾಣಾಂತಿಕ ಆರೋಗ ತಾಂ ತೃಷ್ಣಾಂ ತ್ಯಜತಃ ಸುಖಂ. ಅತ್ಯಂತ ಘೋರವಾದ ಒಂದು ರೋಗ ಅಂದ್ರೆ ಈ ದುರಾಸೆ ಅನ್ನುವುದೇ. ಅದಕ್ಕಿಂತ ಹೆಚ್ಚಿನ ಒಂದು ರೋಗ ಈ ಜಗತ್ತಿನಲ್ಲಿ ಬೇರೆ ಯಾರಿಗೂ ಬರೋದಿಲ್ಲ. ಸಾವಿರಾರು ಹಸುಗಳ ಮಧ್ಯನೂ ಕೂಡ ಕರು ಪ್ರವೇಶ ಮಾಡಿದಾಗ ತನ್ನ ತಾಯಿ ಯಾವುದು ಅಂತ ಅನ್ನೋದನ್ನು ಗುರುತಿಸ್ತದೆ. ತನ್ನ ತಾಯಿ ಬಗ್ಗೆ ಅದಕ್ಕೆ ಗೊಂದಲ ಬರೋದಿಲ್ಲ. ಹಾಗೆ ಕರ್ಮದ ಫಲ, ಇಷ್ಟು ಜನ ಜೀವಿಗಳಿದ್ದಾರಲ್ಲ, ಅನಂತ ಜನ ಜೀವಿಗಳಿದ್ದಾರಲ್ಲ, ಯಾರೋ ಮಾಡಿದ ಕರ್ಮದ ಫಲ ಮತ್ತಾರಿಗೂ ಹೋಗೋದಿಲ್ಲ. ಸರಿಯಾಗಿ ಕರ್ತೃವನ್ನ ಯಾವ ಪ್ರಸಂಗದಲ್ಲಿ, ಯಾವ ಕಾಲ, ಯಾವ ದೇಶ, ಯಾವ ಅವಸ್ಥೆಯಲ್ಲಿ ಹೋಗಿ ಮುಟ್ಟಬೇಕೋ ಅವನಿಗೆ ಅದು ಮುಟ್ಟೇ ಬಿಡುತ್ತದೆ. ಹಿಂದೆ ಬಂದಿವೆ ಈ ಕೆಲವು ಶ್ಲೋಕಗಳು. ಫಲ, ಪುಷ್ಪ ಇವೆಲ್ಲ ಹುಟ್ಟುತ್ತವೆ ವೃಕ್ಷಗಳಲ್ಲಿ. ನಾವು ವೃಕ್ಷದ ಎದುರಿಗೆ ಕೂತ್ಕೊಂಡು ಫಲ ಹುಟ್ಲಿ, ಪುಷ್ಪ ಹುಟ್ಲಿ ಅಂತ ನೀನು ಪ್ರಾರ್ಥನೆ ಮಾಡಬೇಕಾಗಿಲ್ಲ, ಗೋಗರಿಬೇಕಾಗಿಲ್ಲ. ಸ್ವಾಭಾವಿಕವಾಗಿ ಒಂದು ಋತುಮಾನಕ್ಕೆ ತಕ್ಕಂತೆ ಕಾಲದ ಪಕ್ವತೆ ಬಂದಾಗ ಫಲ ಸಿಕ್ಕೇ ಸಿಗ್ತದೆ. ಹಾಗೆ ಶುಭಾಶುಭ ಕರ್ಮಗಳೆರಡೂ ಕೂಡ ಸ್ವಕಾಲಂ ನಾತಿ ವರ್ತಂತೆ ತಥಾ ಕರ್ಮ ಪುರಾಕೃತಂ. ನಾವು ಎಷ್ಟೇ ಪ್ರಯತ್ನ ಪಟ್ಟರು, ಏನೇ ಮಹಾಪ್ರಯತ್ನ ಮಾಡಿದರೂ ಕೂಡ ಕಾಲ ಯಾವಾಗ ಪಕ್ವ ಆಗಬೇಕೋ, ಯಾವಾಗ ಪಕ್ವ ಆಗ್ತದೋ ಆವಾಗಲೇ ಕೆಲಸ ಆಗ್ತದೆ. ಅದಕ್ಕಿಂತ ಮುಂಚೆ ಯಾವ ಕಾರ್ಯವೂ ಕೂಡ ಆಗೋದಿಲ್ಲ. ದುರಾಸೆ ಅಂತ ಅನ್ನೋದು ಬಹಳ ಕೆಟ್ಟದ್ದು ಅಂತ ವರ್ಣನೆ ಮಾಡ್ತಾರೆ. ಮನುಷ್ಯ ಮುದುಕನಾಗ್ತಾನೆ, ಅವನ ಹಲ್ಲುಗಳು ಉದುರ್ತಾ ಹೋಗ್ತವೆ, ಅವನ ತಲೆ ಕೂದಲು ಕಪ್ಪಾಗಿದ್ದದ್ದು ಬಿಳಿ ಕೂದಲಾಗ್ತದೆ, ತಲೆನೇ ಬೋಳಾಗ್ತದೆ, ಕಣ್ಣು ಮಂಜಾಗ್ತದೆ, ಕಿವಿಗಳು ಕೇಳದಂತಾಗ್ತವೆ. ಆದರೆ ಯಾವತ್ತೂ ಕೂಡ ಮತ್ತೆ ನಿತ್ಯ ನೂತನವಾಗಿ ಚಿರತರುಣಿಯಾಗಿರುವುದು ಅಂದ್ರೆ ಈ ತೃಷ್ಣ. ತೃಷ್ಣ ಅನ್ನೋದು ಒಂದು ಸ್ತ್ರೀಲಿಂಗನೇ. ಈ ತೃಷ್ಣ ಸ್ತ್ರೀಲಿಂಗ. ಹಾಗೆ ಈ ನಮ್ಮ ಸ್ವಭಾವ, ನಾವು ಬದುಕಬೇಕು, ನಾವು ಈ ಜಗತ್ತಿನಲ್ಲಿ ಯಾವುದನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ವೋ ಅಂತ ಸ್ವಭಾವ, ಆ ಸ್ವಭಾವಕ್ಕೆ ಅದನ್ನ ಹೋಲಿಸಿದ್ದಾರೆ. ನಾನು ಹಿಂದೆ ಒಂದೆರಡು ಬಾರಿ ಹೇಳಿದ್ದೆ, ವೃದ್ಧಸ್ಯ ತರುಣೀ ವಿಷಮ್ ಅಂತ. ವೃದ್ಧನಾದ ಒಬ್ಬ ಗಂಡಸಿಗೆ ತರುಣಿಯನ್ನ ಮದುವೆ ಮಾಡಿಕೊಟ್ಬಿಟ್ರೆ ಅವಳ ಜೀವನವೂ ಹಾಳಾಗ್ತದೆ, ಅವನ ಜೀವನವೂ ಹಾಳಾಗ್ತದೆ. ಅವಳ ಜೊತೆ ಬದುಕಲಿಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ. ನಾವೆಲ್ಲ ವೃದ್ಧರ ಆದಷ್ಟು ನಮ್ಮ ಈ ದುರಾಸೆನೂ ಕೂಡ ಕಳೆದು ಹೋಗಬೇಕು. ಆದ್ರೆ ನಮ್ಮ ದುರಾಸೆ ಯಾವತ್ತೂ ಕಳೆಯೋದಿಲ್ಲ. ಈ ದುರಾಸೆ ಮಾತ್ರ ನಿತ್ಯ ತರುಣಿಯಾಗೇ ಇರ್ತದೆ. ತರುಣಿ ಅಂತ ಸ್ತ್ರೀಲಿಂಗ, ದುರಾಶೆ ಅದು ಕೂಡ ಸ್ತ್ರೀಲಿಂಗವಾಗಿದೆ. ಅದಕ್ಕಾಗಿ ವೃದ್ಧಸ್ಯ ತರುಣಿ ವಿಷಮ್ ಅಂದ್ರೆ ವೃದ್ಧನಾದ ಮನುಷ್ಯನಿಗೆ ನಿತ್ಯ ತರುಣಿಯಾದಂತಹ ಈ ದುರಾಸೆ ಅಂತ ಅನ್ನೋದು ದೊಡ್ಡ ವಿಷ ಅಂತ ಅದೊಂದು ಅಂತರಾರ್ಥ. ವೃದ್ಧನಾದ ಮನುಷ್ಯನಿಗೆ ತರುಣಿಯ ಸ್ತ್ರೀಯನ್ನು ಗಂಟು ಹಾಕಿದ್ರೆ ಅವರಿಬ್ರು ತೊಂದರೆಗೊಳಗಾಗ್ತಾರೆ ಅಂತ ಸ್ಥೂಲವಾದ ಅರ್ಥ. ನಿತ್ಯ ತರುಣಿ ಆದಂತಹ, ಯಾವತ್ತೂ ಕಡಿಮೆನೇ ಆಗದೇ ಇರುವಂತಹ ಈ ದುರಾಸೆ ಅನ್ನೋದೇ ಒಂದು ತರುಣಿ. ಅದು ನಮಗೆ ಯಾವತ್ತೂ ಕೂಡ ತೊಂದರೆ ಕೊಡ್ತದೆ. ತಂದೆ ತಾಯಂದ್ರನ್ನ ನಾವು ಪ್ರಸನ್ನಗೊಳಿಸಿದ್ರೆ ಪ್ರಜಾಪತಿ ಸಂತೃಪ್ತನಾಗ್ತಾನೆ. ತಾಯಿಯನ್ನು ಪೂಜಿಸಿದ್ರೆ ಭೂದೇವಿ ಪೂಜೆ ಆದಂತಾಗ್ತದೆ. ಉಪಾಧ್ಯಾಯನ ಪೂಜೆಯಿಂದ ಪರಬ್ರಹ್ಮನ ಪೂಜಾ ಆದಂತೆ ನಾವು ಭಾವಿಸಬೇಕು. ತಂದೆ, ತಾಯಿ, ಉಪಾಧ್ಯಾಯ ಇವರನ್ನ ಆಧರಿಸಿದ್ರೆ ಜಗತ್ತೆಲ್ಲವನ್ನೂ ಅವನು ಆಧರಿಸಿದಂತೆ, ಎಲ್ಲಾ ಧರ್ಮಗಳನ್ನು ಮಾಡಿದಂತೇನೆ. ಇವರನ್ನು ತಿರಸ್ಕರಿಸಿದ್ರೆ ಎಲ್ಲಾ ಕ್ರಿಯೆಗಳು ವ್ಯರ್ಥ. ಸರ್ವಾಸ್ತಸ್ಯ ಅಫಲಾಹ ಕ್ರಿಯಾಹ. ಭೀಷ್ಮರು ಈ ಮಾತನ್ನೇನು ಹೇಳಿದ್ರಲ್ಲ, ಅದನ್ನು ಕೇಳಿ
ಅಲ್ಲಿದ್ದವರೆಲ್ಲ ಕುರುಪುಂಗವರು, ಕುರುವಂಶದ ಹಿರಿಯರೆಲ್ಲ ಬಹಳ ಆಶ್ಚರ್ಯಪಟ್ಟರು. ಭೀಷ್ಮರು ಮುಂದೆ ಹೇಳಿದರು, ವೇದ ಮಂತ್ರಗಳನ್ನು ವ್ಯರ್ಥವಾಗಿ ಹೇಳುವುದರಿಂದ, ತಪ್ಪಾಗಿ ಹೇಳುವುದರಿಂದ ಏನು ಪಾಪ ಬರ್ತದೋ, ಸೋಮಲತೆಯನ್ನ ವ್ಯರ್ಥವಾಗಿ ಹಿಂಡುವುದರಿಂದ, ಯಜ್ಞದಲ್ಲಿ ಸೋಮ ಅನ್ನೋ ಲತೆಯನ್ನು ಹಿಂಡಿ ಏನು ಸೋಮಯಾಗ ಮಾಡ್ತಾರೆ, ಆ ಮಂತ್ರ ಪೂರ್ವಕವಾಗಿ ಅದನ್ನು ಮಾಡದೆ ವ್ಯರ್ಥವಾಗಿ ಮಾಡಿದ್ರಿಂದ ಏನು ಫಲ ಬರಬೇಕೋ, ಮಂತ್ರವಿಲ್ಲದೆ ಅಗ್ನಿಯಲ್ಲಿ ಏನು ಹೋಮ ಮಾಡಿದ್ರೆ ದುಷ್ಪರಿಣಾಮ ಆಗಬೇಕೋ, ಅದೇ ಎಲ್ಲಾ ಪಾಪಗಳು ವ್ಯರ್ಥವಾದ ಹರಟೆ ಮಾಡುವವನಿಗೆ, ಸುಳ್ಳು ಹೇಳುವವನಿಗೆ ಪ್ರಾಪ್ತ ಆಗ್ತವೆ. ಅದಕ್ಕಾಗಿ ಶುಭಾಶುಭ ಕರ್ಮಗಳ ಬಗ್ಗೆ ಮನುಷ್ಯ ಬಹಳ ಎಚ್ಚರಿಕೆಯಿಂದಿರಬೇಕು ಅಂತ ಆ ಭೀಷ್ಮರು ವರ್ಣಿಸಿದರು. ಅಲ್ಲಿಗೆ ಈ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 7ನೇ ಅಧ್ಯಾಯ ಸಮಾಪ್ತವಾಗಿದೆ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 10ನೇ ಅಧ್ಯಾಯ ಸಮಾಪ್ತವಾಗಿದೆ. ವೈಷ್ಣವ ಪಾಠದಲ್ಲಿ 8ನೇ ಅಧ್ಯಾಯ ಸಮಾಪ್ತವಾಗಿದೆ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 28ನೇ ಶ್ಲೋಕ, ಅದು 7ನೇ ಅಧ್ಯಾಯ ಇತ್ತು. ಹೀಗೆ 7ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಮುಕ್ತಾಯವನ್ನು ಕಂಡಿದೆ.